ನಮಸ್ಕಾರ ಸ್ನೇಹಿತರೆ, ನಾವಿವಾಗ ನೋಡ್ತಾ ಇದ್ದೀವಿ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾಸರಣಿಯ 17ನೇ ಭಾಗವನ್ನು. 2 ದಿನಗಳ ನಂತರ ಮನೆಗೆ ಮರಳಿದ್ದರು ಭಾರ್ಗವ್. ಹಗಲಿರುಳೆನ್ನದೆ ಜೊತೆ ನಿಂತ ಗೌತಮ್ ಹಾಗೂ ಅವನ ಫ್ಯಾಮಿಲಿಯ ಬಗ್ಗೆ ಸರಿಯಾದ ತೀರ್ಮಾನಕ್ಕೆ ಬರಲಾಗದೆ ಸೋತಿದ್ದಳು ಪ್ರಣತಿ. ಸುಮಾ ಅಲ್ಲಿ ಕಾಣುತ್ತಿದ್ದುದು ಅವಳಿಗೆ ಆಶ್ಚರ್ಯವಾಗಿತ್ತು. ತಂದೆ ಗುಣಮುಖರಾಗಿದ್ದರೂ ಮೊದಲಿನ ಲವಲವಿಕೆ ಇರಲಿಲ್ಲ ಅವರಲ್ಲಿ. ಸ್ವಾಭಿಮಾನದಿಂದ ಬಾಳಿದ ವ್ಯಕ್ತಿ ಯಾರನ್ನು ಧಿಕ್ಕರಿಸಿ ಜೀವನ ನಡೆಸಿದ್ದರೋ ಇಂದು ಅವರದೇ ಕಾಲ ಕೆಳಗೆ ಬೀಳುವ ಸ್ಥಿತಿ. ಮನೆಯ ಹೊರಾಂಗಣದಲ್ಲಿದ್ದ ಹೊಂಡದ ಬಳಿ ನಿಂತವರು ತುಂಬಾ ಯೋಚಿಸುತ್ತಿರುವಂತೆ ಕಂಡರು. ಸರ್, ಬರೋಕೆ ಹೇಳಿದ್ರಿ? ಕೈಕಟ್ಟಿ ನಿಂತಿದ್ದನು ವಿವೇಕ್. ನಕ್ಕವರು ಅವನ ಹೆಗಲ ಮೇಲೆ ಕೈ ಹಾಕಿ ಪ್ರೀತಿಯಿಂದ ಮಾತನಾಡಿಸಿದರು. ನನಗಷ್ಟು ಚೆನ್ನಾಗಿ ಆರೈಕೆ ಮಾಡಿ ನನ್ನ ಮಗಳಿಗೆ ಸಮಾಧಾನ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅವರ ಧ್ವನಿ ಒಡೆದಿತ್ತು. ಅದು ನಮ್ಮ ಕರ್ತವ್ಯ ಸರ್, ಕಾಳಜಿಯ ಧ್ವನಿಯಲ್ಲಿ ಹೇಳಿದನು. ಅದರಲ್ಲಿ ಅತಿಶಯೋಕ್ತಿ ಏನೂ ಇರಲಿಲ್ಲ. ಸುಮ್ಮನೆ ಮುಗುಳು ನಕ್ಕವರು, ನಿಮ್ಮ ಬಾಸ್ನ ನೀನು ನನಗೆ ತೋರಿಸ್ದಂತೆ ಹೈಡ್ ಮಾಡ್ತಿದ್ದಕ್ಕೆ ಕಾರಣ ಸಿಕ್ಕಿದೆ ನನಗೆ ಎಂದರು. ಸಾರಿ ಸರ್, ಅರ್ಥ ಆಗಲಿಲ್ಲ. ಆದರೆ ನಾನು ಅವರನ್ನು ಹೈಡ್ ಮಾಡಿಲ್ಲ. ಅವರೇ ನನ್ನ ಬಳಿ ಈ ವ್ಯವಹಾರ ನಾನೇ ಕ್ಲೋಸ್ ಮಾಡಬೇಕು ಅಂತಲೂ ಅವ್ರ ಹೆಸರು ಹೊರಬರಬಾರ್ದು ಅಂತಲೂ ಹೇಳಿದರು. ಗಾಬರಿ ಇತ್ತು ಅವನ ಧ್ವನಿಯಲ್ಲಿ. ಅವನ ಮಾತನ್ನು ಕೇಳಿ ಸುಮ್ಮನೆ ಮುಗುಳು ನಕ್ಕರಷ್ಟೆ ಭಾರ್ಗವ್. ಪಪ್ಪ, ಕಾಫಿ. ಕಪ್ಪಿಡಿದು ಬಂದವಳು ಅಲ್ಲೇ ಇದ್ದ ವಿವೇಕ್ನನ್ನು ನೋಡಿ ಹಾಯ್ ಎಂದಳು. ಆ ಸಮಯದಲ್ಲಿ ಅದೆಷ್ಟೋ ಧೈರ್ಯ ತುಂಬಿದ್ದನು ವಿವೇಕ್. ಹಾಯ್ ಪ್ರಣತಿ. ಅವನ ತುಟಿಯ ಮೇಲೆ ನಗು ಅರಳಿತ್ತು. ಭಾರ್ಗವ್ ವಿವೇಕ್ ಕಡೆ ಕಾಫಿಯ ಕಪ್ಪನ್ನು ಹಸ್ತಾಂತರಿಸಿ, ಪ್ರಣತಿ, ಶಾರದಮ್ಮರಿಗೆ ವಿವೇಕ್ಗೂ ಕೂಡ ಅಡುಗೆ ಮಾಡೋಕೆ ಹೇಳು. ಅವನು ಈ ದಿನ ನಮ್ಮಲ್ಲೇ ಉಳಿತಾನೆ. ನನಗಾಗಿ ಅಷ್ಟೊಂದು ರಿಸ್ಕ್ ತಗೊಂಡಿದ್ದಾನೆ ಮನ ತುಂಬಿ ನುಡಿದರು. ತಂದೆಯ ಮನದ ಇಂಗಿತ ಅರಿವಾಗಿತ್ತವಳಿಗೆ. ಓಕೆ ಪಪ್ಪ ಎಂದವಳು ಅವನೆಡೆಗೆ ತಿರುಗಿ ಕಿರುನಗೆ ಬೀರಿ ಅಲ್ಲಿಂದ ನಡೆದಳು. ನಾನೇನೇ ಮಾಡಿದ್ರೂ ನನ್ನ ಮಗಳಿಗೆ ಹೇಳಿರ್ತಿದ್ದೆ. ಕಾರಣ ಇಷ್ಟೆ, ಅವಳು ನನ್ನ ಸರ್ವಸ್ವ. ಆದರೆ ಇದೇ ಮೊದಲ ಬಾರಿಗೆ ಅವಳಿಗೆ ತಿಳಿಯದಂತೆ ಹೆಜ್ಜೆಯೊಂದನ್ನು ಇಡೋಕೊರಟಿದ್ದೀನಿ. ನಿನ್ನ ಕಣ್ಣಲ್ಲಿರೋ ಪ್ರಾಮಾಣಿಕತೆ ನನಗಿಡಿಸ್ತು. ಸಹಾಯ ಮಾಡೋ ಉದಾರ ಮನೋಭಾವ ನಿನಗಿದೆ. ನಿಲ್ಲಿಸಿದವರು ದೀರ್ಘ ಉಸಿರು ಬಿಟ್ಟರು. ವಿವೇಕ್ಗೆ ಏನೂ ಅರ್ಥವಾಗದೆ ಅವರ ಮಾತನ್ನು ಕೇಳುತ್ತಾ ಕುಳಿತನು. ನಾನು ನನ್ನ ಕಂಪ್ನಿನ ನಿಮ್ಮ ಬಾಸ್ಗೆ ಹ್ಯಾಂಡ್ ಓವರ್ ಮಾಡೋಕ್ಕೆ ತಯಾರಿದ್ದೀನಿ. ಆದರೆ ಇನ್ನು ಮುಂದೆ ನನ್ನ ಜಾಗದಲ್ಲಿ ನನ್ನ ಮಗಳಿರ್ತಾಳೆ. ಕಂಪನಿಯ ಪ್ರತಿಯೊಂದು ಆಗು ಹೋಗುಗಳನ್ನ ಇನ್ನು ಮುಂದೆ ಅವಳು ನೋಡ್ಕೊಳ್ತಾಳೆ. ನೀನು ಅವಳ ಜೊತೆ ಇರ್ತೀಯಾ ಪ್ಲೀಸ್? ಅಂಗಲಾಚಿದಂತೆ ಕೇಳಿದಾಗ ಬೆರಗಾದನು ವಿವೇಕ್. ಅವರ ಕಣ್ಣಲ್ಲಿದ್ದ ಮುನಚಿಗೆ ಬೆದರುತ್ತಿದ್ದವನು ಇಂದು ಅವರ ಅಸಹಾಯಕ ಮುಖ ನೋಡಿ ಮರುಗಿದನು. ಗೌತಮ್ ಮೇಲೆ ಇನ್ನಿಲ್ಲದಷ್ಟು ಸಿಟ್ಟು ಬಂದಿತ್ತು ಅವನಿಗೆ. ಸರ್, ನೀವೇನು ವರಿ ಮಾಡ್ಕೊಳ್ಬೇಡಿ. ಪ್ರಣತಿಯನ್ನು ನಾನು ಜೋಪಾನ ಮಾಡ್ತೀನಿ ಭರವಸೆ ನೀಡಿದನು. ಆದರೆ ಈ ಭರವಸೆಯೇ ಮುಂದೊಂದು ದಿನ ಅವನ ಜೀವನಕ್ಕೆ ಮುಳುವಾಗುತ್ತದೆ ಎಂದು ಅವನಿಗೆ ಅರಿವಿರಲಿಲ್ಲ. ತಟ್ಟೆಯ ಮುಂದೆ ಕುಳಿತವನಿಗೆ ಇಂದೇಕೋ ತುತ್ತನ್ನು ಎತ್ತಲೇ ಬೇಸರವಾಗಿತ್ತು. ಆ ದಿನ ಪ್ರಣತಿಯ ತುಂಟಾಟ, ಭಾರ್ಗವ್ ಅವರ ನಾಟಕೀಯ ಅಸಹಾಯಕತೆ, ಆ ಮಾತು, ಆ ನಗು ಎಲ್ಲವೂ ಮಾಯವಾಗಿದ್ದವು. ತಲೆ ಎತ್ತಿ ನೋಡಿದನು. ಭಾರ್ಗವ್ ತಟ್ಟೆಯಲ್ಲಿ ಕೈಯಾಡಿಸುತ್ತಿದ್ದರಷ್ಟೆ. ಪ್ರಣತಿ ತಿನ್ನುವ ಶಾಸ್ತ್ರ ಮಾಡುತ್ತಿದ್ದಳು. ಸರ್, ಸಾರಿ, ನಿಮ್ಮನ್ನು ಅಂಕಲ್ ಅಂತ ಕರೀಬಹುದಾ? ನಗುತ್ತಾ ಉತ್ಸಾಹದಿಂದ ಕೇಳಿದನು. ಕರಿ, ಅದಕ್ಕೇನು ಅಪ್ಪಣೆ ಬೇಕಾ? ಮಂದಹಾಸ ಬೀರಿದರು. ಪ್ರಣತಿ, ಈ ಬೋರಿಂಗ್ ಟೇಬಲ್ ಊಟ ಯಾಕೋ ತಿನ್ನೋಕೆ ಮನಸ್ಸಾಗ್ತಾ ಇಲ್ಲ. ನೀನ್ಯಾಕೆ ಇಷ್ಟೊಂದು ಗಂಭೀರವಾಗಿರೋದು? ಅವಳ ತಲೆ ಕೆದರಿದ. ಅವನ ಸಡನ್ ಬದಲಾವಣೆಗೆ ಬೆಚ್ಚಿದವಳು ಸಾವರಿಸಿಕೊಂಡು ಮುಗುಳು ನಕ್ಕಳು. ನನಗೇನೀ ಬೋರ್ ಊಟ ಮಾಡೋಕೆ ಇಷ್ಟ ಇಲ್ಲ ವಿವೇಕ್. ಪಪ್ಪ ಹೀಗಿದ್ದಾರಲ್ಲ ಅಂತ ಪ್ರೆಟೆಂಡ್ ಮಾಡ್ತಿದ್ದೀನಿ ಅಷ್ಟೆ. ಅವನ ತಲೆ ಮೊಟಕಿದಳು. ಅಯ್ಯೋ ನಿಮ್ಮಜ್ಜಿ, ಅಂಕಲ್ ನೋಡಿದ್ರಾ? ಅವಳಿಗೆ ನಿಮ್ಮ ಮೇಲೆ ಪ್ರೀತಿ ಇದ್ದಾಗ ಕಾಣಿಸ್ತಿಲ್ಲ ನನಗೆ. ಪ್ರೆಟೆಂಡ್ ಮಾಡ್ತಿದ್ದಾಳಂತೆ. ಕಣ್ಣರಳಿಸಿ ದೂರ ಇಳುವಂತೆ ಹೇಳುವಾಗ ನಕ್ಕು ಬಿಟ್ಟರು ಭಾರ್ಗವ್.
ನಾನೇನೋ ಪ್ರೆಟೆಂಡ್ ಮಾಡ್ತಿದ್ದೀನಿ, ಓಕೆ. ನೀವ್ಯಾಕೆ ಇಷ್ಟು ಸೀರಿಯಸ್ ಆಗಿರೋದು? ನಿಮ್ಮ ಬಾಸ್ ದೆವ್ವ ಏನಾದರೂ ನಿಮ್ಮ ಮೈ ಮೇಲೆ ಬಂದಿದೆಯಾ? ಅವನ ಕಾಲೆಳೆದಳು. ನೋಡು ಪ್ರಣತಿ, ಕಾಡಲ್ಲಿರೋ ಚಿಂಪಾಂಜಿಗೆ ಬೇಕಿದ್ರೆ ನನ್ನ ಕಂಪೇರ್ ಮಾಡಿಬಿಡು, ಆದರೆ ಅವನಿಗೆ ನನ್ನ ಕಂಪೇರ್ ಮಾಡಬೇಡ. ಸೀರಿಯಸ್ಗೆ ಜ್ವರ ಬರೆಸೋ ರೇಂಜ್ಗೆ ಆಡ್ತಾನವನು. ಮೂತಿ ಕೊಂಕಿಸಿ ತಟ್ಟೆಗೆ ಕೈ ಹಾಕಿದನು. ಕೆಮ್ಮುತ್ತಾ ಒಳಬಂದ ವ್ಯಕ್ತಿ ಅವನ ಕಣ್ಣಿಗೆ ಇನ್ನೂ ಕಾಣಿಸಿರಲೇ ಇಲ್ಲ. ಅವನದೇ ದೂರಿನ ಲೋಕದಲ್ಲಿ ಮುಳುಗಿದ್ದವನಿಗೆ ಅದರ ಅರಿವಿರಲೇ ಇಲ್ಲ. ಗೌತಮ್ ಮೇಲಿನ ಕೋಪಕ್ಕೆ ಬೇಕೆಂದೇ ವಿಷಯ ತೆಗೆದಿದ್ದಳವಳು. ಹೌದಾ ವಿವೇಕ್, ಯಾಕಾಗೆ ಮನುಷ್ಯ? ಗದ್ದಕ್ಕೆ ಕೈಯೂರಿ ಕ್ಯೂರಿಯಸ್ ಆಗಿ ಕೇಳಿದಳು. ಇವರಿಬ್ಬರ ಮಾತನ್ನು ಆಲಿಸುತ್ತಿದ್ದ ಭಾರ್ಗವ್ ಇದೆಲ್ಲದರಿಂದ ಅಜ್ಞಾತರಾಗಿದ್ದರು. ಅವನನ್ನು ಯಾರಾದರೂ ಮನುಷ್ಯ ಅಂತಾರ ಪ್ರಣತಿ? ಪ್ರಾಣಿ ಅವನು, ದೊಡ್ಡ ಬೀಸ್ಟ್ ಅವನು. ಕೋಪದಲ್ಲಿ ಕನಲಿದನು. ಮನದೊಳಗೆ ನಕ್ಕವಳು, ನಿಮ್ಮ ಕೋಪ ನೋಡಿದ್ರೆ ಗೊತ್ತಾಗ್ತಿದೆ ನನಗೆ ನೀವೆಷ್ಟು ರೋಸಿ ಹೋಗಿದ್ದೀರಿ ಅಂತ. ಬೇಸರದ ಸೋಗೆ ಹಾಕಿದಳು. ರೋಸ್ ಹೋಗೋದು ಎಂದವನ ದನಿ ಅಡಗಿತು ಹಿಂದೆಯಿಂದ ಬಂದ ದನಿಗೆ. ರಿಸೈನ್ ಮಾಡಿ ಧಾರಾಳವಾಗಿ ನಿನ್ನ ದಾರಿ ನೋಡ್ಕೊಳ್ಬಹುದು. ವಿವೇಕ್ ಕಡೆ ನೋಡಿದವಳು, ಹೆಂಗೆ ನಾವು ಎಂಬಂತೆ ಹುಬ್ಬು ಕುಣಿಸಿ ತುಂಟನಗು ಬೀರಿ ಕೈ ತೊಳೆದು ಎದ್ದು ನಡೆದಳು. ಕಣ್ಣಲ್ಲೇ ಕಿಡಿಕಾರುತ್ತಾ ವಿವೇಕ್ ಕಡೆ ನೋಡಿ, ಹೇಳಿ ಸರ್, ಫೋನ್ ಮಾಡಿ ಮನೆಗೆ ಬರೋಕೆ ಹೇಳಿದ್ರಿ? ಭಾರ್ಗವ್ ಮುಂದೆ ಜೇಬಿಗೆ ಕೈ ತೂರಿಸಿ ನಿಂತು ಕೇಳಿದನು. ತಡವರಿಸಿದ ವಿವೇಕ್, ಅಂಕಲ್ ನೀವು ಮಾತು ಮುಂದುವರಿಸಿ, ನಾನು ಹೋಗ್ತೀನಿ. ನಿಧಾನಕ್ಕೆ ಎದ್ದವನ ಭುಜ ಹಿಡಿದು ಅದುಮಿ ಕೂರಿಸಿದನು ಗೌತಮ್. ಸೋತ ಮುಖ ಹೊತ್ತು ಅವನೆಡೆಗೆ ನೋಡಲು ಕಣ್ಣಲ್ಲೇ ಬೆಂಕಿಯುಗುಳಿದನು ಗೌತಮ್. ನಿಮ್ಮಜ್ಜಿ ಪ್ರಣತಿ ಸರಿಯಾಗಿ ಹಾಕ್ಕೊಟ್ಟೆ, ಒಳ್ಳೆ ಡ್ರ್ಯಾಗನ್ ಥರ ಕಣ್ಣಲ್ಲೇ ಬೆಂಕಿ ಬಿಡ್ತವನೆ. ಕುಳಿತಲ್ಲೇ ಪೇಚಾಡಿದನು ವಿವೇಕ್. ಮಾವ ಎಂದು ಕರೆಯಬಹುದೆಂಬ ಅಪೇಕ್ಷೆ ಒತ್ತಿದ್ದವರಿಗೆ ಗೌತಮ್ನ ಸರ್ ಎನ್ನುವ ಬೋಧನೆ ಚೂರು ಕಸಿವಿಸಿ ಎನಿಸಿತು. ಕುಳಿತುಕೊಳ್ಳಿ ಗೌತಮ್. ಕುರ್ಚಿಯ ಕಡೆ ಕೈ ತೋರಿಸಿದರು. ಥ್ಯಾಂಕ್ ಯು ಸರ್, ವಿನಮ್ರವಾಗಿ ಹೇಳಿ ಗೆಳೆಯನ ಪಕ್ಕ ಕುಳಿತನು. ನಿಮ್ಮದು ಊಟ ಆಯಿತಾ ಕೇಳಿದರು ಭಾರ್ಗವ್. ಪ್ರಣತಿ ಬಡಿಸುವಳೆ. ಮನದಲ್ಲೇ ಪ್ರಶ್ನೆ ಹಾಕಿಕೊಂಡವನ ಮೊಗದಲ್ಲೊಂದು ನಿರಾಸೆಯ ಸೆಲೆ ಹರಿದು ಹೋಯಿತು. ಮುಗಿಸ್ಕೊಂಡು ಬಂದೆ ಸರ್ ಹೇಳಿದರು. ಶಾರದಮ್ಮ ಅವನ ಮುಂದೆ ತಟ್ಟೆ ಇಟ್ಟು ಬಡಿಸಿಯೇ ಬಿಟ್ಟಿದ್ದರು. ನಮ್ಮ ಪ್ರಣತಿ ಕೈ ನಡಿಗೆ ನೀವು ರುಚಿ ನೋಡಲೇಬೇಕು ಮಾತೊಂದನ್ನು ಸೇರಿಸಿದರು. ಅವಳು ನನಗಾಗಿ ಮಾಡೋ ದಿನ ಅದು ಯಾವಾಗ ಬರುವುದೋ ಮನದಲ್ಲೇ ಅಂದುಕೊಂಡವನು ಅವರತ್ತ ನೋಡಿ ಮುಗುಳು ನಕ್ಕನು. ಅವನತ್ತಲೇ ನೋಟ ನೆಟ್ಟಿದ್ದವರು ಅವನ ಮುಖದಲ್ಲಾಗುತ್ತಿದ್ದ ಭಾವನೆಗಳ ಏರಿಳಿತಗಳನ್ನು ಗುರುತಿಸುತ್ತಿದ್ದರು. ನನ್ನ ತೀರ್ಮಾನ ಸರಿಯಾಗಿದೆ, ನಿರ್ಧಾರಕ್ಕೆ ಬಂದರು. ಭಾರ್ಗವ್ ಮುಗುಳು ನಗುತ್ತಾ ಅವನನ್ನೇ ನೋಡುತ್ತಿದ್ದರೆ ಅದ್ಭುತವನ್ನು ನೋಡಿದಂತೆ ವಿವೇಕ್ ಬಾಸ್ನತ್ತ ನೋಡುತ್ತಿದ್ದನು. ಇದಾವುದರ ಪರಿವೆಯೇ ಇಲ್ಲದವನು ತನ್ನ ಹೆಂಡತಿ ತಯಾರಿಸಿದ ಅಡುಗೆಯನ್ನು ಆಸ್ವಾದಿಸಿ ಸವಿಯುತ್ತಿದ್ದನು. ತಟ್ಟೆಗೆ ಕೈ ಹಚ್ಚಿದವನು ಬಡಿಸಿದಷ್ಟನ್ನು ಖಾಲಿ ಮಾಡಿಯೇ ಮುಖ ಮೇಲಕ್ಕೆ ಎತ್ತಿದ್ದು. ಅವಳು ಪಕ್ಕವೇ ನಿಂತಿರುವಂತೆ ಭಾವಿಸಿಕೊಂಡವನು ಕಣ್ಮುಚ್ಚಿ ಅವಳ ಇರುವಿಕೆಯನ್ನು ಫೀಲ್ ಮಾಡಿದನು. ಕಣ್ಣು ಬಿಟ್ಟಾಗ ಬಾಯಗಲ ಮಾಡಿ ಗದ್ದಕ್ಕೆ ಕೈ ಕೊಟ್ಟು ತನ್ನನ್ನೇ ನೋಡುತ್ತಿದ್ದ ವಿವೇಕ್ನನ್ನು ನೋಡಿ ಅವನ ಹುಬ್ಬುಗಳು ಗಂಟಾದವು. ಕಣ್ಣು ಮಿಟುಕಿಸದೆ ನೋಡುತ್ತಾ ಕುಳಿತಿದ್ದವನು ಅವನ ಮುಖ ನೋಡಿ ಪೆಚ್ಚು ಮೋರೆ ಮಾಡಿ ಮುಖ ತಿರುಗಿಸಿದನು. ಊಟ ಮುಗಿಸಿ ರೀಡಿಂಗ್ ರೂಮಿಗೆ ಬಂದಿದ್ದರು ಮೂವರು. ಪ್ರಣತಿಗಾಗಿ ಹುಡುಕಾಡಿದ ಅವನ ಕಣ್ಣುಗಳಿಗೆ ನಿರಾಸೆಯಾಗಿತ್ತು. ಸೋಫಾ ಮೇಲೆ ಕುಳಿತ ಭಾರ್ಗವ್, ಇದೆಲ್ಲ ನನ್ನ ಕಂಪ್ನಿಯ ಡಾಕ್ಯುಮೆಂಟ್ಸ್ ಅವನ ಮುಂದೆ ತಳ್ಳಿದರು. ನಾನು ನೋಡುವ ಅಗತ್ಯ ಇಲ್ಲ ಸರ್, ಕಂಪ್ನಿ ನಿಮ್ಮದೇ ಹೆಸರಲ್ಲಿರುತ್ತೆ, ನಾನು ಪಾರ್ಟ್ನರ್ ಆಗ್ತಿರೋದಷ್ಟೇ. ದಯಾನಂದ್ ಕಣ್ಣು ನಿಮ್ಮ ಕಂಪ್ನಿ ಮೇಲಿತ್ತು, ಅದಕ್ಕಾಗಿ ನಾನು ಹೀಗೆ ಮಾಡಬೇಕಾಯಿತು. ಮುಂದೆ ಇದ್ದ ಫೈಲನ್ನು ಅವರ ತಲೆ ತಿರುಗಿಸಿದನು. ಅಂದರೆ ಬಾಸ್ಗೆ ಈ ಭಾರ್ಗವ್ ಮೊದಲಿಂದನೇ ತಿಳಿದಿತ್ತಾ? ತನ್ನಲ್ಲೇ ಅಂದುಕೊಂಡು, ಕಡೂಸ್ ಬಾಸ್ ಮತ್ತು ನನ್ನನ್ನೇನಕ್ಕೆ ಮಧ್ಯಸ್ಥಿಕೆಗೆ ಬಿಟ್ಟಿದ್ದು? ಗೌತಮ್ನತ್ತ ನೋಡಿ ಕಣ್ಣಲ್ಲೇ ಕಿಡಿಕಾರಿದನು ವಿವೇಕ್. ತನಗೆ ತಾಗಲೇ ಇಲ್ಲ ಎಂಬಂತೆ ಭುಜ ಸವರಿಕೊಂಡ ಗೌತಮ್ ವ್ಯಂಗ್ಯವಾಗಿ ಅವನತ್ತ ನೋಡಿದ.
ಹಲ್ಲು ಕಡಿದ ವಿವೇಕ್ ಕಣ್ಣುಗಳು ಕಿರಿದಾದವು. ಇವರಿಬ್ಬರ ಹಾವು ಮುಗಿಸಿ ಜಗಳ ನೋಡಿದ್ರೆ ಯಾರೂ ಕೂಡ ಇವರಿಬ್ಬರು ಬಾಸ್ ಅಸಿಸ್ಟೆಂಟ್ ಅನ್ನೋದೇ ಇಲ್ಲ. ಮನದಲ್ಲೇ ಅಂದುಕೊಂಡ ಭಾರ್ಗವ್ ಜೋರಾಗಿ ನಕ್ಕರು. ಅರ್ಥವಾಗದವರಂತೆ ಇಬ್ಬರು ಅವರತ್ತ ನೋಡಲು, ನಿಮ್ಮಿಬ್ರು ಕಣ್ಣಿನ ಸಂಭಾಷಣೆ ಮುಗ್ದಿದ್ರೆ ಮಾತಿಗೆ ಬರೋಣವಾ? ಕಣ್ಣು ಮಿಟಕಿಸಿದರು. ಮುಜುಗರಕ್ಕೆ ಒಳಗಾದಂತೆ ಇಬ್ಬರು ಮುಖ ತಿರುಗಿಸಿದರು. ತುಸು ಗಂಭೀರನಾದ ಗೌತಮ್ ಅವರತ್ತ ನೋಡುತ್ತಾ ಕುಳಿತನು. ಒಂದಲ್ಲ ಒಂದು ರೀತಿಯಲ್ಲಿ ನನ್ನ ಜೊತೆಗಿದ್ದವರು, ನಾನು ಕಣ್ಮುಚ್ಚಿ ನಂಬಿದವರಿಂದಲೇ ಮೋಸ ಹೋದದ್ದು ನಾನು. ನನಗಿದೆಲ್ಲ ಜಂಜಾಟ ಸಾಕಾಗೋಗಿದೆ. ಎದೆಯ ಮೇಲೆ ಕೈ ಇಟ್ಟು ಮುಖ ಹಿಂಡಿದರು. ಸಾರಿ ಸರ್, ಅರ್ಥ ಆಗಲಿಲ್ಲ. ಭಾರ್ಗವ್ ಮುಖ ನೋಡಿದ ಗೌತಮ್ ನೋಟ ಇಳಿಯಿತು. ಮನ ನೋವಲ್ಲಿ ನೊಂದಿತ್ತು. ಆದರೆ ಅವರ ಮಾತಿನ ಅರ್ಥವಾಗಲಿಲ್ಲ ಅವನಿಗೆ. ಪ್ರಣತಿಯ ಜೊತೆ ನಾವು ನಡೆದುಕೊಂಡ ರೀತಿಯ ಬಗ್ಗೆ ಹೇಳುತ್ತಿರಬಹುದು ಎಂದುಕೊಂಡನು. ಎಚ್ಚೆತ್ತವರು ದೀರ್ಘ ಉಸಿರೊಂದನ್ನು ಹೊರಹಾಕಿ, ನಾನು ದಯಾನಂದನ್ನು ತುಂಬಾ ನಂಬಿದ್ದೆ. ಒಂದು ರೀತಿಯಲ್ಲಿ ನನ್ನ ಏಳಿಗೆಗೆ ಅವನೇ ಕಾರಣ ಅಂತ ಭಾವಿಸಿದ್ದೆ. ನನ್ನ ಸಿಂಧೂರಳನ್ನು ನನಗೆ ದಾರಿ ಎರೆದುಕೊಟ್ಟವನು ಅವನೇ. ವಿಷಯವೊಂದನ್ನು ಹೊರಹಾಕಿದರು. ಗೌತಮ್ ಹುಬ್ಬುಗಳು ಗಂಟಾದವು. ಅಪ್ಪನ ಜಾಗದಲ್ಲಿ ಆ ನೀಚ ಪ್ರಾಣಿ ನಿಂತು ಅತ್ತೆನ ದಾರಿ ಎರೆದುಕೊಟ್ನ. ಅವನ ದವಡೆ ಬಿಗಿದು ಮುಷ್ಟಿ ಬಿಗಿದನು. ಸಾರಿ ಸರ್, ನಿಮಗೆ ಸ್ಟ್ರೆಸ್ ಆಗ್ತಿದೆ ಅನಿಸುತ್ತೆ. ನಾನು ಪ್ರಣತಿನ ಕರೀತೀನಿ. ಎದ್ದು ಹೋದನು ವಿವೇಕ್, ಅವರ ಮುಖ ನೋಡಲಾಗದೆ. ಗೌತಮ್ಗೆ ಅಪ್ಪನ ಜಾಗದಲ್ಲಿ ಬೇರೆ ವ್ಯಕ್ತಿ ಇದ್ದುದು ಕಲ್ಪಿಸಿಕೊಳ್ಳಲು ಸಹ ಆಗಲಿಲ್ಲ. ಆ ಸ್ಥಳದಲ್ಲಿ ಕ್ಷಣ ಕೂಡ ಕೂರಲಾಗದೆ ಚಡಪಡಿಸುತ್ತಿದ್ದನು. ನೀನು ಚಡಪಡಿಕೆ ನನಗೆ ಅರ್ಥ ಆಗುತ್ತೆ, ಆದರೆ ಇದೇ ಸತ್ಯ. ನನ್ನ ಪ್ರತಿ ಹೆಜ್ಜೆಯಲ್ಲೂ ಜೊತೆ ನಿಂತಿದ್ದವನವನು. ಹಿಂದಕ್ಕೆ ತಲೆಯಾಣಿಸಿ ಕಣ್ಣು ಮುಚ್ಚಿದರು. ಆ ದಿನಗಳನ್ನು ನೆನೆದವರ ಕಣ್ಣುಗಳು ತುಂಬಿದ್ದವು. ರೀ ಏನತ್ತ ಬಂದವನು, ಏನ್ರಿ ನೀವು ಹಾಗಾಕೊಡೋದ ಆ ಕರಡಿ ಹತ್ರ? ಸೋತ ಮೊಗ ಮಾಡಿ ಪೆಚ್ಚಾಗಿ ಕುಳಿತನು. ಒಳ್ಳೆ ಚಾನ್ಸ್, ಅವರೇ ಹೇಳಿದ್ರಲ್ಲ, ರಿಸೈನ್ ಮಾಡಿಬಿಡಿ. ಓದುತ್ತಿದ್ದ ಪುಸ್ತಕ ಮುಚ್ಚಿಟ್ಟು ಕಣ್ಣು ಮಿಟಕಿಸಿದಳು. ಆದಷ್ಟು ಸುಲಭ ಅಲ್ಲ. ಪೆಚ್ಚು ಮೋರೆ ಹಾಕಿದವನು ಅವಳ ಮುಂದೆ ಬಂದು ಕುಳಿತನು. ಯಾಕೆ? ಆಶ್ಚರ್ಯ ಇಣುಕಿತ್ತು ಅವಳಲ್ಲಿ. ಅದೊಂದು ದೊಡ್ಡ ಕತೆ. ಗದ್ದಕ್ಕೆ ಕೈ ಆನಿಸಿದನು. ದೊಡ್ಡ ಕತೆನೇ ಚಿಕ್ಕದಾಗಿ ಮಾಡಿ ಹೇಳಿ ಅಲ್ಲ, ನಕ್ಕಳು. ನೆನೆದವನಂತೆ ಎದ್ದು ನಿಂತವನು, ಈಗ ಅಂಕಲ್ ಬಳಿ ನೀವಿದ್ರೆ ಸರಿ ಅನಿಸುತ್ತೆ, ಬನ್ನಿ. ಅವಳಿಗೆ ಮಾತನಾಡಲು ಸಹ ಅವಕಾಶ ಕೊಡದಂತೆ ಕೈ ಹಿಡಿದು ಎಳೆದೊಯ್ದನು. ಅವರಿಬ್ಬರ ಒಡನಾಟ ಅಷ್ಟರ ಮಟ್ಟಿನ ಸಲಿಗೆಯನ್ನು ತಂದಿತ್ತು. ಜೊತೆಯಲ್ಲಿ ನಗಾಡುತ್ತಾ ಬರುತ್ತಿದ್ದ ಅವರಿಬ್ಬರನ್ನು ಕಂಡು ಗೌತಮ್ ಎದೆಯಲ್ಲಿ ಅಗ್ನಿಯ ಘನಸ್ಫೋಟವಾಗಿತ್ತು. ಸಹೃದಯದ ಸಾಹಿತ್ಯಾಭಿಮಾನಿಗಳೇ, ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿಗೆ ಈ ಕಥೆನ ಮುಗಿಸ್ತೀನಿ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.